ಜೈ ಶ್ರೀರಾಮ. ರಾಮಾಯ ರಾಮಭದ್ರಾಯ ವೇದಸೆ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇವತ್ತು ಶ್ರೀರಾಮರ ಬಗ್ಗೆ ಕೆಲವೊಂದು ಪ್ರಮುಖ ವಿಷಯಗಳನ್ನು ಹೇಳುತ್ತೇನೆ. ಇದರಿಂದ ರಾಮನ ಮೇಲಿನ ಭಕ್ತಿ, ಪ್ರೀತಿ, ಗೌರವ ಇನ್ನೂ ಜಾಸ್ತಿಯಾಗತ್ತೆ. ಶ್ರೀರಾಮನ ತಂದೆ ದಶರಥ ಮಹಾರಾಜರಿಗೆ 3 ಜನ ಪತ್ನಿಯರಿದ್ದರು. ಆದರೆ ಶ್ರೀರಾಮನು ಏಕಪತ್ನಿವ್ರಸ್ತರಾಗಿ ಹಿಂದೂ ಸಂಪ್ರದಾಯಕ್ಕೆ ಹೊಸದೊಂದು ಭಾಷ್ಯ ಬರೆದರು. ಅದರಂತೆ ಪ್ರಜೆಗಳು ತಮ್ಮ ಪ್ರಭುಗಳಾದ ಶ್ರೀರಾಮರನ್ನೇ ಅನುಸರಿಸಿದರು. ತಂದೆಗೆ ಕೊಟ್ಟ ಮಾತಿಗಾಗಿ ಎಲ್ಲವನ್ನೂ ಬಿಟ್ಟು ನಾರುಮುಡಿ ಉಟ್ಟು ವನವಾಸಕ್ಕಾಗಿ ತೆರಳುತ್ತಾನೆ. ಇಂದಿಗೂ ಉತ್ತಮವಾದ ಪತಿ ಎಂದರೆ ಎಲ್ಲರೂ ಸೀತಾಮಾತೆ, ಶ್ರೀರಾಮರ ಉದಾಹರಣೆ ಕೊಡುತ್ತಾರೆ. ಹಾಗೆ ಉತ್ತಮವಾದ ಗೆಳೆತನ ಎಂದರೆ ಶ್ರೀರಾಮ ಹಾಗೂ ಆಂಜನೇಯ ಮತ್ತೆ ಅಣ್ಣ ತಮ್ಮ ಅಂತ ಬಂದಾಗ ರಾಮ ಲಕ್ಷ್ಮಣ ನಮಗೆ ಮಾದರಿ. ಲಂಕಾಧೀಶ್ವರ ರಾವಣನನ್ನು ಸೋಲಿಸಿ ಸ್ವರ್ಣಲಂಕೆಯನ್ನು ಗೆದ್ದು ಅದರ ರಾಜನಾಗಿ ವಿಭೀಷಣನನ್ನು ಮಾಡುತ್ತಾನೆ. ಈ ವಿಷಯ ಲಕ್ಷ್ಮಣ ಪ್ರಸ್ತಾಪಿಸಿದಾಗ ಶ್ರೀರಾಮನು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದರು. ಅದರ ಅರ್ಥ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಯುದ್ಧ ಮುಗಿದ ನಂತರ ರಾಮನು ರಾವಣನ ಕಡೆ ಸೈನಿಕರ ತಮ್ಮ ಕಡೆಯ ಸೈನಿಕರ ಶವಗಳನ್ನು ಜೊತೆಯಲ್ಲಿ ಅಂತ್ಯಕ್ರಿಯೆ ಮಾಡಲು ಹೇಳುತ್ತಾನೆ. ಅದಕ್ಕೆ ಲಕ್ಷ್ಮಣ ವಿರೋಧ ವ್ಯಕ್ತಪಡಿಸುತ್ತಾನೆ. ಆಗ ಶ್ರೀರಾಮನು ಮನುಷ್ಯ ಬದುಕಿರುವಾಗ ಮಾತ್ರ ಶತ್ರು, ಮಿತ್ರ, ಕೋಪ, ದ್ವೇಷ, ಅಹಂಕಾರ ಸತ್ತ ನಂತರ ಇದ್ಯಾವುದಕ್ಕೂ ಅವಕಾಶ ಕೊಡಬಾರದು. ಅವನು ಶತ್ರುವಾದರೂ ಅವನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಬೇಕು ಎಂದು ಹೇಳುತ್ತಾ ಮಾನವೀಯ ಮೌಲ್ಯವನ್ನು ಎತ್ತಿಹಿಡಿದು ನಮಗೆ ಇಂದಿಗೂ ಆದರ್ಶಪ್ರಾಯವಾಗಿ ನಿಲ್ಲುತ್ತಾರೆ. ಕೊನೆಯದಾಗಿ ಆಂಜನೇಯನ ಅಚ್ಚುಮೆಚ್ಚಿನ ಶ್ರೀರಾಮ ತಾರಕ ಮಂತ್ರ ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ಶ್ರೀರಾಮ ದೇವರು ಎಲ್ಲರಿಗೂ ಎಷ್ಟು ಒಳ್ಳೆಯದು ಮಾಡಲಿ ಎಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಲು ಸಮಯ ಸಿಗದೇ ಇರಲಿ. ಜೈ ಶ್ರೀರಾಮ.